ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಕುಕ್ ವಿತ್ ಸುಶಾನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಹೆಲ್ದಿ ಆಗಿರೋ ಪ್ರೋಟೀನ್ ಬಾರ್ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿ ಮಾಡ್ಬೋದು, ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲೇ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ 100 ಗ್ರಾಮ್ ಖರ್ಜೂರನ ಅದರದ್ದು ಬೀಜನ ತೆಗೆದುಬಿಟ್ಟು 20 ನಿಮಿಷ ನೆನೆಸ್ಕೊಳ್ಳೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನಾನು ತೊಗೊಂಡಿರೋದು ಪಿಸ್ತಾ ತೊಗೊಂಡಿದ್ದೀನಿ, ಇದು 125 ಗ್ರಾಮ್ ತೊಗೊಂಡಿದ್ದೀನಿ. ಅದಾದಮೇಲೆ ಕರ್ಬೂಜದ ಬೀಜ ತೊಗೊಂಡಿದ್ದೀನಿ, ಅದು 125 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಬಾದಾಮಿನೂ ಅಷ್ಟೇ 125 ಗ್ರಾಮ್ ಅಷ್ಟನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಗೋಡಂಬಿ ಕೂಡ 125 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಒಣದ್ರಾಕ್ಷಿನ ತೊಗೊಂಡಿರೋದ್ರಿಂದ ಇದಿಷ್ಟನ್ನು ನಾನು ಫಸ್ಟು ಹುರಿಯೋಕ್ಕೆ ಹಾಕೋತಾ ಇದ್ದೀನಿ. ಇದಿಷ್ಟೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ರೋಸ್ಟ್ ಯಾವ ಥರ ಇರಬೇಕು ಅಂದರೆ ಆಯಿಲ್ ಬರಬಾರ್ದು, ಜಸ್ಟ್ ಡ್ರೈ ರೋಸ್ಟಷ್ಟು ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ನಿಮಗೆ ಅದು ರೋಸ್ಟ್ ಆಗ್ತಿದೆ ಅಂದಾಗ ನಿಮಗೆ ಫ್ಲೇವರ್ ಸ್ಮೆಲ್ ಬರ್ತಾ ಹೋಗುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು, ಖರ್ಜೂರನ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಯಾವ ರೀತಿ ಇರಬೇಕು ಅಂದರೆ ಫೈನ್ ಪೇಸ್ಟ್ ಆಗಿರಬೇಕು. ಅದು ನಿಮಗೆ ನೋಡಿದ್ರೆ ತರಿ ಥರ ಕಾಣಿಸ್ಬಾರ್ದು. ಸೊ ಇದನ್ನು ನೀವೇನು ಮಾಡಿ ಬಾಣಲಿಗೆ ಹಾಕ್ಬಿಟ್ಟು ಅಷ್ಟು ಪೇಸ್ಟ್ನ ಬಾಣಲಿಲಿ ಲಿಫ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಪ್ರೀ ಹೀಟ್ ಮಾಡಬೇಕು. ಸ್ವಲ್ಪ ನೀವೇನು ಬಾಣಲಿನ ಪ್ರೀ ಹೀಟ್ ಮಾಡಿರ್ತೀರಲ್ಲ ಅದನ್ನು ಇನ್ನೂ ಸ್ವಲ್ಪ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಆದಮೇಲೆ ನೀವು ಇನ್ನೊಂದು ಸಣ್ಣ ಬಾಣಲಿ ತೊಗೊಳ್ಳಿ. ಅದರೊಳಗಡೆ 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಕಾಯಬೇಕು. ತುಪ್ಪ ತುಂಬ ಚೆನ್ನಾಗಿ ಕಾದ್ಮೇಲೆ ಅಂಟು ಅಂತ ಬರುತ್ತೆ. ಇದು ದೇಹಕ್ಕೆ ತುಂಬ ಪುಷ್ಟಿ ಮತ್ತು ಸೊಂಟ ನೋವು ಕೂಡ ಸಹಾಯ ಮಾಡುತ್ತೆ. ಸೊಂಟ ನೋವಿಗೂ ಕೂಡ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಸಹಾಯ ಮಾಡುತ್ತೆ. ಬಟ್ ಇಲ್ಲಿ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಅಂಟನ್ನು ಹಾಕಿ ಅದು ನಿಮಗೆ ಸೊಂಡಿಗೆ ಥರ ಯಾವ ರೀತಿ ನೀವು ಕರಿತೀರಲ್ಲ ಆ ರೀತಿ ಅಂಟು ಉಬ್ಬಿ ಬರಬೇಕು. ನೋಡಿ, ನೀವು ನೋಡ್ತಾ ಇರೋ ಥರ ಚೆನ್ನಾಗಿ ಕಾಯಬೇಕು. ತುಪ್ಪ ಕಾಯ್ದೆಲ್ಲ ನೀವು ಹಾಗೆ ಹಾಕ್ತೀರಿ ಅಂದರೆ ಅದು ಚೆನ್ನಾಗಿ ಬರಲ್ಲ ಅಂಟು. ಈ ಅಂಟು ತುಂಬ ಒಳ್ಳೆಯದು. ಸೊ ಇದನ್ನು ನಾನು ಏನು ಮಾಡಿದ್ದೀನಿ, ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನು 5 ಮಿನಿಟ್ಸ್ ಬಿಟ್ಟಿದ್ನಲ್ಲ ಅದಕ್ಕೆ ಅಂಟು ಕೂಡ ಹಾಕ್ಕೊಂಡು ಇವಾಗ ನಾನು ಇರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಳೋ ಬಿಡೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾನು ಒಣದ್ರಾಕ್ಷಿನ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ಏನಪ್ಪ ಅಂತಂದರೆ ಒಣದ್ರಾಕ್ಷಿ ಸ್ವಲ್ಪ ಮೆತ್ತಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು ರೋಸ್ಟ್ ಮಾಡಿಲ್ಲ ನಾನು, ಸೊ ಹಾಗೆ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಬಿಟ್ಕೊಳ್ತಾ ಇದೆ, ತಳ ಬಿಟ್ಕೊಳ್ತಾ ಇದೆ ಅಂದಾಗ ನಾನಿಲ್ಲಿ ಒಂದು ಟೆಫ್ಲಾನ್ ಪೇಪರ್ನ ತೊಗೊಂಡಿದ್ದೀನಿ. ಇದು ಯಾವುದೇ ರೀತಿಯಾದ ಬಿಸಿ ಮತ್ತು ಏನು ನಮಗೆ ಕೈಗೆ ಅಂಟೋದಿಲ್ಲ ಅನ್ನೋದಕ್ಕೋಸ್ಕರ. ಈಗ ನಾನು ಕರ್ಕೊಂಡಿರ್ತಕ್ಕಂಥ ಏನು ಅಂಟು ಇರೋದಲ್ಲ ಅದರಲ್ಲಿ ಮಿಕ್ಕಿದ್ದ ತುಪ್ಪ ಇತ್ತಲ್ಲ ಅದನ್ನು ನಾನು ಅದರಲ್ಲಿ ಹಾಕ್ಬಿಟ್ಟು ಟೆಫ್ಲಾನ್ ಪೇಪರ್ ಮೇಲೆ ಸವರ್ತಾ ಇದ್ದೀನಿ. ಜೊತೆಗಿಲ್ಲಿ ನಾನು ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಒಂದು 10-20 ಗ್ರಾಮ್ಸ್ ಅಷ್ಟು ತೊಗೊಂಡ್ಬಿಟ್ಟು ನೀವು ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಏನು ಮಿಕ್ಸ್ ಮಾಡ್ಕೊಂಡಿದ್ದು ಅದು ತಳ ಬಿಟ್ಕೊಂಬಂದಿದ್ದೆಲ್ಲ ಆ ಡ್ರೈ ಫ್ರೂಟ್ನ ಮಿಕ್ಸ್ನ ನೀವು ಇದ್ರ ಒಳಗಡೆ ಇದ್ರ ಮೇಲ್ಗಡೆ ಸವರ್ಬಿಟ್ಟು ನೀವು ಈ ರೀತಿ ಚೆನ್ನಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ನೀವು ಅದನ್ನು ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿ ಯಾವುದೇ ರೀತಿಯಾದ ನಿಮಗೆ ಅಂಟು ಆಗಲ್ಲ, ಡ್ರೈ ಫ್ರೂಟ್ ಕೈಗೆ ಹತ್ಕೊಳ್ತು ಆ ಥರದ್ದೇನೂ ಆಗಲ್ಲ. ಸೊ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಏನು ಶೇಪ್ ಬೇಕೋ ಅದು ಶೇಪ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಲಡ್ಡು ಥರ ಮಾಡೋಕ್ಕೆ ನಂಗೆ ತುಂಬ ಇಷ್ಟ, ಅದಕ್ಕೆ ನಾನು ಆ ಡ್ರೈ ಫ್ರೂಟ್ಸ್ನೆಲ್ಲ ಲಡ್ಡು ಥರ ಮಾಡಿದೆ. ಸೊ ಯಾವ ಥರ ತಿಂದರೆ ಏನು ಹೆಲ್ದಿಯಾಗಿ ತಿನ್ನಬೇಕಲ್ವಾ, ಸೊ ಅದಕ್ಕೆ ನಾನು ಈ ಡ್ರೈ ಫ್ರೂಟ್ಸ್ನ ಲಡ್ಡು ಶೇಪಲ್ಲಿ ಮಾಡಿದೆ. ಇದಕ್ಕೆ ನೀವು ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಫೈನಲ್ ಆಗಿ ನಮಗೆ ಸಿಕ್ಕಿದ್ದು ಡ್ರೈ ಫ್ರೂಟ್ ಲಡ್ಡು. ಇವಾಗ ನಾವು ಇದರ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ನೋಡೋಣ. ಇವತ್ತು ನಾನು 2 ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಹೇಳ್ತಾ ಹೋಗ್ತಿರೋದು, ಒಂದು ಬಾದಾಮಿ ಮತ್ತು ಇನ್ನೊಂದು ಗೋಡಂಬಿ. ಬಾದಾಮಿ ಒಳಗಡೆ ಏನೇನಪ್ಪ ನಮಗೆ ಆರೋಗ್ಯಕರವಾದ ಶಕ್ತಿ ಅಥವಾ ಯಾವ ಥರ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ, ಬಾದಾಮಿ ಬುದ್ಧಿ ಮತ್ತು ಚುರುಕು ಮಾಡುತ್ತೆ, ಬ್ರೈನಿಗೆ ತುಂಬ
ಹೆಲ್ಪ್ ಆಗುತ್ತೆ. ಆಮೇಲೆ ಹಾರ್ಟ್ ರಿಲೇಟೆಡ್ ಅಂದರೆ ನಮ್ಮ ಹೃದಯನೂ ಕೂಡ ಆರೋಗ್ಯಕರವಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅದೇ ಥರ ಬ್ಲಡ್ಡಲ್ಲಿ ಶುಗರ್ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ವೆಯ್ಟ್ ಅಥವಾ ನಮ್ಮ ದೇಹ ಹೆಚ್ಚು ಕಮ್ಮಿ ತೂಕ ಅಥವಾ ಅದು ಏನೇ ಇದ್ದರೂ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಅದಾದಮೇಲೆ ಬಾದಾಮಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾದಾಮಿ ಆಯಿಲ್ ಅಂತಲೇ ಬರುತ್ತೆ. ಸೊ ಹಾಗಾಗಿ ನಮಗೆ ಗೊತ್ತಿರುತ್ತೆ ಇದು ಸ್ಕಿನ್ ಕೂಡ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನಮಗೆ ಲಾಸ್ಟಲ್ಲಿ ನಮಗೆ ಹೆಲ್ಪ್ ಮಾಡೋ ಅಂಥದ್ದು ಏನಪ್ಪ ಬಾದಾಮಿಯಿಂದ ಅಂತ ಅನ್ನೋದಾದರೆ, ಇದನ್ನು ಡೈಲಿ 4 ನೆನೆಸಿ ತಿನ್ನೋದ್ರಿಂದ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೋದು. ಸೊ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಗೋಡಂಬಿ. ಈ ಗೋಡಂಬಿಯ ಹೆಲ್ತ್ ಬೆನಿಫಿಟ್ಸ್ ಏನೇನಪ್ಪ, ಇದು ಕೂಡ ಸೇಮ್ ಬಾದಾಮಿ ಥರನೇ ಇರುತ್ತೆ. ಬಟ್ ಇದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ ಮತ್ತು ಬೇಕಾಗಿರ್ತಕ್ಕಂಥ ಖನಿಜಾಂಶಗಳು ಇರುತ್ತೆ. ಇದು ಕೂಡ ಹಾರ್ಟ್ ರಿಲೇಟೆಡ್ ಅಂದರೆ ಹೃದಯ ಸಂಬಂಧಿ ಕೊಲೆಸ್ಟ್ರಾಲ್ ಏನೇ ಇದ್ದರೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ವೆಯ್ಟ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಮ್ಯಾಗ್ನೀಷಿಯಮ್, ಫಾಸ್ಫರಸ್ ಇರೋದ್ರಿಂದ ನಮಗೆ ಮೂಳೆಗಳಿಗೆ ತುಂಬ ಒಳ್ಳೆಯದು. ಆಮೇಲೆ ಇದರಲ್ಲಿ ಇಮ್ಯುನಿಟಿ ಕೂಡ ನಾವು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ, ಜಿಂಕ್ ಇರೋದ್ರಿಂದ ನಮ್ಮ ಇಮ್ಯುನಿಟಿನೂ ಬೂಸ್ಟಪ್ ಮಾಡ್ಕೋಬೋದು. ಅದಾದಮೇಲೆ ನಮ್ಮ ಕಣ್ಣುಗಳಿಗೆ ತುಂಬ ಒಳ್ಳೆಯದು. ಅದಾದಮೇಲೆ ನಮಗೆ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸು ನಾನು ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ. ನಿಮಗೆ ಇದೇ ಥರ ನಾನು ಹೆಲ್ತ್ ಬೆನಿಫಿಟ್ಸು ಹೇಳ್ತಾ ಹೋಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಹೆಲ್ತ್ ಬೆನಿಫಿಟ್ಸೊಂದಿಗೆ ನಿಮ್ಮ ಮುಂದಿನ ಕುಕ್ಕಿಂಗ್ ಚಾನಲಲ್ಲಿ ನಾನು ನಿಮಗೆ ಸಿಗ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನನ್ನನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನಗೆ ಹೆಚ್ಚಾಗಿ ವಿಡಿಯೋಸ್ ಮಾಡೋಕ್ಕೆ ಸಹಾಯ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.